ಬಿಬಿಎಂಪಿ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಜಯನಗರದಲ್ಲಿರುವಂತಹ ಬಿಬಿಎಂಪಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಸೌಮ್ಯಾ ರೆಡ್ಡಿಗೆ ಶಾಸಕ ಕೃಷ್ಣಪ್ಪ, ಉಮಾಪತಿ, ಮಂಜುನಾಥ್ ರೆಡ್ಡಿ ಸಾಥ್ ನೀಡಿದ್ದಾರೆ. ಯುಬಿ ವೆಂಕಟೇಶ್ ಸೇರಿ ಹಲವು ನಾಯಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಸೌಮ್ಯಾ ರೆಡ್ಡಿ. ಮೊದಲು ಜಯನಗರದ ವಿನಾಯಕ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆನಂತರ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಾಗಿದೆ. ಅನೇಕ ಕಾಂಗ್ರೆಸ್ನ ನಾಯಕರುಗಳು ಈ ಸಂದರ್ಭದಲ್ಲಿ ಜೊತೆಯಲ್ಲಿದ್ದು ಸಾಥ್ ನೀಡಿದ್ದಾರೆ ಮತ್ತು ಅವರ ಬೆಂಬಲಿಗರು, ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಆನಂತರ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಬಂದವರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ನಾಯಕ ವಿನಾಯಕನ ದರ್ಶನ ಮಾಡಿ ವಿನಾಯಕನ ಆಶೀರ್ವಾದ ಪಡೆದು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ನಮ್ಮ ಹಿರಿಯ ನಾಯಕರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಪಿಜಾ ಸಿಂಗ್ಯಾರ್ ಅವರಿದ್ದಾರೆ, ಶಾಸಕ ಮಿತ್ರರಾದಂತಹ ಪ್ರಿಯಾ ಕೃಷ್ಣಾರ್ ಅವರಿದ್ದಾರೆ, ಜಿಸಿ ಚಂದ್ರಶೇಖರ್ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಜಿಸಿ ಚಂದ್ರಶೇಖರ್ ಇದ್ದಾರೆ, ಸುಧಾಮ್ ದಾಸ್ ಅವರಿದ್ದಾರೆ. ಇನ್ನ ಬಹಳ ಎಲ್ಲ ಮುಖಂಡಗಳೆಲ್ಲ ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲ ಸಂಘಟನೆಯವರು ಕೂಡ ಎಲ್ಲ ಇದ್ದಾರೆ. ಇವತ್ತು ಸೌಮ್ಯಾ ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀರಿ ಅಂತ ಹೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಬಹುಶಃ ಚುನಾವಣೆಯಲ್ಲಿ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರನ್ನು ನಾನು ತಪ್ಪು ಮಾಡಿದ್ದೇನೆ, ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಕ್ಷಮಾಪಣೆ ಕೇಳಿದ್ರು ಅಂತ ಹೇಳಿ ವಿಚಾರ ನನಗೆ ತಿಳಿಯಿತು. ಆದರೂ ಅದು ಬೇರೆ ವಿಚಾರ. ಇವತ್ತು ನಿಮ್ಮ ಕೈಗೆ ಅಧಿಕಾರ ಇದೆ. ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ 136 ಸೀಟನ್ನ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾಮಿನೇಷನ್ ಸಬ್ಮಿಟ್ ಮಾಡಿ ನಾವು ಹೊರಗಡೆ ಬಂದಿದ್ದೀವಿ. ಹೇಗಿದೆ ಪರಿಸ್ಥಿತಿ, ಕ್ಷೇತ್ರದ ಪರಿಸ್ಥಿತಿ? ಎಲ್ಲ ಕಡೆ ಸುಮಾರು ಒಂದು 3-4 ವಾರದಿಂದ ಬೆಂಗಳೂರು ದಕ್ಷಿಣ ಮೂಲೆ ಮೂಲೆ ಹೋಗಿ ನಾವು ಬಂದಿದ್ದೀವಿ. ಕಾಂಗ್ರೆಸ್ಸಿನ ಒಂದು ಅಲೆ ಇದೆ ಅಂತ ಎರಡು ಮಾತಿಲ್ಲ. ನಮ್ಮ ಬೆಂಗಳೂರಲ್ಲೇ ಇಲ್ಲ, ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕು ಅಂತ ಮನೆ ಮಾತಾಗಿದೆ. ಅಲ್ಲಿ ದೇವಸ್ಥಾನದಲ್ಲೂ ಸಹ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಬಂದಿದ್ರು. ಡಿ ಕೆ ಶಿವಕುಮಾರ್ ಸರ್ ಅವರು ಬಂದಿದ್ರು, ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಬಂದಿದ್ರು, ಅಭ್ಯರ್ಥಿಗಳು ಬಂದಿದ್ರು, ನಮ್ಮ ಕಾರ್ಯಕರ್ತರು, ಜನರು. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಬಂದು ಹೋಗ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ನಾನೇನು ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಜನರಿಗೆ 10 ವರ್ಷದಿಂದ ಬಿಜೆಪಿ ಕೇಂದ್ರ ಸರ್ಕಾರ ಅಚ್ಚೇದೇನು ಬರುತ್ತೆ ಅಂತ ಹೇಳಿ ವಿಶೇಷವಾಗಿ ಬಡವರಿಗಿರ್ಬೋದು, ಮಧ್ಯಮ ವರ್ಗದವ್ರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಎಲ್ರಿಗೂ, ರೈತರಿಗಿರ್ಬೋದು, ಎಲ್ರಿಗೂ ಬಹಳ ಬೇಸರ ಆಗಿದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು 1 ವರ್ಷದಿಂದ ನಮ್ಮ ರಾಜ್ಯ ಸರ್ಕಾರ 5 ಪಂಚ ಗ್ಯಾರಂಟಿಗಳು, ಉಚಿತ ಬಸ್ ಇರ್ಬೋದು, 2,000 ರೂಪಾಯಿ ಇರ್ಬೋದು, ಫ್ರೀ ಕರೆಂಟ್ ಇರ್ಬೋದು, ಯುವಕರಿಗೆ ನಿಧಿ ಇರ್ಬೋದು, ಮತ್ತೆ ಅಫ್ಕೋರ್ಸ್ ನಮ್ಮ ಅನ್ನಭಾಗ್ಯ ಇರ್ಬೋದು. ಮೂಲೆ ಹೋದ್ರೆ ಜನರು, ವಿಶೇಷವಾಗಿ ಮಹಿಳೆಯರು ಹೇಳ್ತಿದ್ದಾರೆ, ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ, ಕಾಂಗ್ರೆಸ್ ಸರ್ಕಾರನೇ ಬರಬೇಕು, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೇ ಸಂಸದರಾಗಿ ಹೋಗ್ತಾರೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ಅವರೆಲ್ಲರ ಆಶೀರ್ವಾದ